ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು SSLC ಎಕ್ಸಾಮ್ ಬರೆದು ಮುಗ್ದಾದ್ಮೇಲೆ ರಿಸಲ್ಟು ಸಹ ಬಂದಿದೆ. ಇವಾಗ ನೆಕ್ಸ್ಟ್ ಕೆರಿಯರ್ ಆಪ್ಷನ್ ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೀರ. ಎಲ್ಲರಿಗೂ ಕಾಮನ್ ಆಗಿ ಅನಿಸೋದು SSLC ಆದಮೇಲೆ PUCಗೆ ಜಾಯ್ನ್ ಆಗಬೇಕು ಅಂತ ಹೇಳ್ಬಿಟ್ಟು. ಆದರೆ PUC ಅಲ್ದೇ ಬೇರೆ ಏನಾದರೂ ಆಪ್ಷನ್ ಇದೆಯಾ ಅಂತ ಹೇಳಿ ನೀವು ನೋಡ್ತಾ ಇದ್ದರೆ, ಹೌದು, PUC ಅಲ್ದೇ ಅಂದರೆ ಸೈನ್ಸು, ಕಾಮರ್ಸು, ಆರ್ಟ್ಸ್ ಅಲ್ದೇನೂ ಸಹ ಬೇರೆ ಆಪ್ಷನ್ನು ಇದೆ. ವಿದ್ಯಾರ್ಥಿಗಳು SSLC ಮುಗಿಸಾದ್ಮೇಲೆ PUCನೇ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ನಿಮಗೇನಾದ್ರೂ ಬೇರೆ ಕೋರ್ಸ ಮಾಡಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಈ ವಿಡಿಯೋ. ಸೊ PUC ಅಲ್ದೇ ಬೇರೆ ಏನು ಆಪ್ಷನ್ ಇದೆ, ಯಾವ ರೀತಿ ಫ್ಯೂಚರ್ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇದೇ ಮೊದಲನೇ ಬಾರಿಗೆ ಬರ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು. ಸೊ ಮರಿದಾನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬನ್ನಿ ಈ ವಿಡಿಯೋ SSLC ಆದಮೇಲೆ ಬೇರೆ ಏನು ಆಪ್ಷನ್ ಇದೆ ಅಂತ ಹೇಳಿ ತಿಳಿಸ್ಕೊಡೋಣ. ಈಗ PUCನೇ ಇರೋದು ಆಪ್ಷನ್ ಅಂತ ಹೇಳಿ ನೀವು ಅನ್ಕೋತಾ ಇದ್ದರೆ ಅದು ತಪ್ಪು. SSLC ಆದಮೇಲೆ PUC ಅಲ್ದೇ ಡಿಪ್ಲೊಮೊ ಕೋರ್ಸಸ್ ಅಂತಲೂ ಸಹ ಇದೆ. ಸೊ ಡಿಪ್ಲೊಮೊ ಅಲ್ದೇನೂ ಸಹ ITI ಅಂತಲೂ ಇದೆ. ಆದರೆ ಈ ವಿಡಿಯೋದಲ್ಲಿ ನಾನು ಡಿಪ್ಲೊಮೊ ಕೋರ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ಏನಿರುತ್ತೆ ಅದು ಡಿಪ್ಲೊಮೊ ಕೋರ್ಸು SSLC ಆದಮೇಲೆ ಯಾವ ರೀತಿ ಇರುತ್ತೆ, ಯಾವೆಲ್ಲ ಕೋರ್ಸಸ್ಸು ಡಿಪ್ಲೊಮೊದಲ್ಲೂ ಸಿಗುತ್ತೆ, ಅದಾದಮೇಲೆ ಕೆರಿಯರ್ ಆಪ್ಷನ್ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. SSLC ಆದ ನಂತರ ನೀವು ಡಿಪ್ಲೊಮೊ ಕೋರ್ಸನ್ನು ತಗೊಳ್ಬೋದು. ಈ ಡಿಪ್ಲೊಮೊ ಅನ್ನೋದು ಒಂದು ಟೆಕ್ನಿಕಲ್ ಕೋರ್ಸ್ ಆಗಿರುತ್ತೆ. ಇದು 3 ವರ್ಷಗಳ ಕಾಲ ಮಾಡುವಂಥದ್ದು. ಡಿಪ್ಲೊಮೊದಲ್ಲೂ ಸಹ ತುಂಬ ಕಾಂಬಿನೇಷನ್ಸ್ ಇರುತ್ತೆ. ಅದ್ರ ಮೇಲೆ ಎಷ್ಟು ವರ್ಷ ಇರುತ್ತೆ ಪ್ರೋಗ್ರಾಮು ಅಂತ ಹೇಳಿ ಡಿಸೈಡ್ ಆಗುತ್ತೆ. ಸೊ ಆಲ್ಮೋಸ್ಟ್ ಯಾವ್ಯಾವ ಕೋರ್ಸಸ್ ಇದೆ ಡಿಪ್ಲೊಮೊದಲ್ಲಿ ಅದೆಲ್ಲ 3 ವರ್ಷ ಆಗಿರುತ್ತೆ. ನೀವು SSLC ಆದಮೇಲೆ ಡಿಪ್ಲೊಮೊನ ಓದಿದ್ರೆ 3 ವರ್ಷ ಕೋರ್ಸನ್ನು ಮಾಡಬೇಕಾಗತ್ತೆ. ಇದರಲ್ಲಿ ನಿಮಗೆ ತುಂಬ ಪ್ರಾಕ್ಟಿಕಲ್ ನಾಲೆಡ್ಜನ್ನು ಕೊಡ್ತಾ ಹೋಗ್ತಾರೆ. ಅದಾದಮೇಲೆ ಪ್ರಾಕ್ಟಿಕಲ್ ಸ್ಕಿಲ್ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನೀವು ನೆಕ್ಸ್ಟು ಜಾಬನ್ನು ಸಹ ಮಾಡ್ಬೋದಾಗಿರುತ್ತೆ. ಸೊ ಈ ಡಿಪ್ಲೊಮೊ ಅನ್ನೋದು ಒಂದು ಟೆಕ್ನಿಕಲ್ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಆಗಿರುತ್ತೆ. ಇನ್ನು ಕೆಲವೊಂದಷ್ಟು ಹೈಲೈಟ್ ಆಗಿರುವಂತಹ ಡಿಪ್ಲೊಮೊ ಕೋರ್ಸಸ್ ಯಾವುದ್ಯಾವುದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸಲ್ಲಿ ನೀವು ತುಂಬ ಮಿಷಿನ್ಸ್ದ ಮ್ಯಾನುಫ್ಯಾಕ್ಚರಿಂಗ್ಸ್ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಏನೇನೆಲ್ಲ ಟೂಲ್ಸ್ ಯೂಸ್ ಮಾಡ್ತಾರೆ, ಯಾವ ರೀತಿ ಮಿಷಿನ್ಸ್ ಇದೆ, ಪಾರ್ಟ್ಸ್ ಏನು, ಪ್ರತಿಯೊಂದನ್ನು ಸಹ ನೀವು ಇದರಲ್ಲಿ ಹೋಗ್ತಾ ಇರ್ತೀರಾ. ಇದನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಫ್ಯಾಕ್ಟ್ರಿ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇರುತ್ತಲ್ವಾ, ಅಲ್ಲಿ ವರ್ಕ್ ಮಾಡ್ಬೋದು. ಅದಲ್ಲದೆ ನೀವು ನೆಕ್ಸ್ಟು ಹೈಯರ್ ಸ್ಟಡೀಸ್ಗೂ ಸಹ ಹೋಗ್ಬೋದು. ಅದೇ ರೀತಿ ನೆಕ್ಸ್ಟ್ ಕೋರ್ಸ್ ಬಂದು ಸಿವಿಲ್ ಇಂಜಿನಿಯರಿಂಗ್ ಆಗಿರುತ್ತೆ. ಇದರಲ್ಲಿ ನೀವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಗ್ಗೆ, ಡಿಸೈನ್ ಬಗ್ಗೆ ಮತ್ತು ಸೈಟ್ ವರ್ಕ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀರಾ. ಈಗ ಕೆರಿಯರ್ ಆಪ್ಷನ್ ನೆಕ್ಸ್ಟ್ ಬಂದುಬಿಟ್ಟು ಸೈಟ್ ಇಂಜಿನಿಯರ್ ಆಗಿ ಇಲ್ಲ ಸೈಟ್ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ಬೋದು, ಇಲ್ಲ ಅಂದರೆ ಹೈಯರ್ ಎಜುಕೇಷನ್ಗೆ ನೀವು ಆಪ್ಟ್ ಮಾಡ್ಕೊಳ್ಬೋದು. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಕೋರ್ಸ್ ಬಂದುಬಿಟ್ಟು ಕಂಪ್ಯೂಟರ್ ಸೈನ್ಸು. ಸೊ ನೀವು ಕೇಳಿರ್ತೀರ ಅಲ್ವಾ, ಕಂಪ್ಯೂಟರ್ ಬಗ್ಗೆ ಓದಬೇಕಂದ್ರೆ ಡಿಪ್ಲೊಮೊ ಮಾಡಬೇಕಂದ್ರೆ, ಇಲ್ಲ ಅಂದರೆ ಇಂಜಿನಿಯರಿಂಗ್ ಮಾಡಬೇಕು. ಡಿಪ್ಲೊಮೊದಲ್ಲೂ ಸಹ ಕಂಪ್ಯೂಟರ್ ಸೈನ್ಸ್ ಇದೆ. ಇದರಲ್ಲಿ ನೀವು ಪ್ರೋಗ್ರಾಮಿಂಗ್ ಆಗಿರ್ಬೋದು, ಕೋಡಿಂಗ್ ಬಗ್ಗೆ ತುಂಬ ಕಲಿತಾ ಹೋಗ್ತೀರಾ. ಸಾಫ್ಟ್ವೇರ್ ಬೇಸಿಕ್ಸ್ ಏನಿರುತ್ತೆ ಅದರ ಬಗ್ಗೆ ಎಲ್ಲ ನೀವು ಕಲ್ತ್ಕೊಳ್ತಾ ಹೋಗ್ತೀರಾ. ಅದಲ್ಲದೆ ನೆಕ್ಸ್ಟ್ ಕೋರ್ಸ್ ಬಂದುಬಿಟ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು. ಇದರಲ್ಲಿ ನೀವು ಸರ್ಕ್ಯೂಟ್ ಬಗ್ಗೆ, ಕಮ್ಯುನಿಕೇಷನ್ ಬಗ್ಗೆ, ಟೆಲಿಕಮ್ಯುನಿಕೇಷನ್ ಇಲ್ಲ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತಾ ಹೋಗ್ತೀರಾ. ಅದಲ್ಲದೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ಕೋರ್ಸ್ ಬಂದುಬಿಟ್ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಇದರಲ್ಲಿ ನೀವು ಪವರ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ವೈರಿಂಗ್ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತೀರಾ. ಅದಲ್ಲದೆ ಆಟೋಮೊಬೈಲ್ ಸಹ ಇದೆ. ಇದರಲ್ಲಿ ನೀವು ಕಾರ್ಸ್ ಬಗ್ಗೆ, ಇಂಜಿನ್ ಬಗ್ಗೆ, ಅದ್ರದ್ದೆಲ್ಲ ಯಾವ ರೀತಿ ಪಾರ್ಟ್ಸ್ ಇರುತ್ತೆ, ಸರ್ವಿಸ್ ಯಾವ ರೀತಿ ಮಾಡೋದು, ಇದ್ರ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಇದಿಷ್ಟು ನಾನು ಯಾವುದೆಲ್ಲ ಕೋರ್ಸ್ ಹೇಳಿದೆ ಅಲ್ವಾ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ, ತುಂಬ ಹೈ ಟ್ರೆಂಡ್ ಇರುವಂತಹ ಕೋರ್ಸಸ್ ಆಗಿರುತ್ತೆ. ಈ ಕೋರ್ಸಸ್ನ ಮಾಡೋದ್ರಿಂದ ನೀವು ಡೈರೆಕ್ಟಾಗಿ ಜಾಬ್ಗೂ ಸಹ ಸೇರ್ಕೊಳ್ಬೋದು. ಇಲ್ಲ ಅಂದರೆ ಹೈಯರ್ ಸ್ಟಡೀಸ್ ಮಾಡಬೇಕಂದ್ರೆ ನೆಕ್ಸ್ಟ್ ನೀವು ಇಂಜಿನಿಯರಿಂಗ್ಗೆ ನೀವು ಜಾಯ್ನ್ ಆಗ್ಬೋದು. ಇನ್ನು ಈ ಡಿಪ್ಲೊಮೊ ಕೋರ್ಸ್ ಬಂದುಬಿಟ್ಟು ನಾನು ಆಲ್ರೆಡಿ ಹೇಳಿದಾಗೇ 3 ವರ್ಷ ಕೋರ್ಸ್ ಇರುತ್ತೆ. ಪ್ರತಿ ವರ್ಷವೂ 2 ಸೆಮಿಸ್ಟರ್ ಇರುತ್ತೆ. ಸೊ ಇಲ್ಲಿ ಬರುವಂತಹ ಕೋರ್ಸಸ್ ಏನಿರುತ್ತೆ ಅದು ಸೆಮಿಸ್ಟರ್ ವೈಸ್ ಇರುತ್ತೆ. ಸೆಮಿಸ್ಟರ್ ವೈಸು ಎಕ್ಸಾಮ್ಸ್ ಆಗ್ತಾ ಹೋಗುತ್ತೆ. ನಿಮಗೆ ಇದರಲ್ಲಿ ಪ್ರಾಕ್ಟಿಕಲ್ಲಾಗಿ ನಾಲೆಡ್ಜ್ ಜಾಸ್ತಿ ಸಿಗೋದ್ರಿಂದ ಪ್ರಾಕ್ಟಿಕಲ್ ಲ್ಯಾಬ್ಸು ತುಂಬಾ ಇರುತ್ತೆ. ಮತ್ತು ನಿಮಗೆ ಪ್ರಾಜೆಕ್ಟ್ಸ್ ಮಾಡಬೇಕಾಗಿರುತ್ತೆ, ಇಂಡಸ್ಟ್ರಿಯಲ್ ವಿಸಿಟ್ ಇರುತ್ತೆ. ಯಾಕೆಂದರೆ ಡಿಪ್ಲೊಮೊ ಆದಮೇಲೆ ನೀವೇನಾದರೂ ಜಾಬ್ ಮಾಡ್ತೀವಿ ಅಂದರೆ ಮಾಡ್ಬೋದು ಅಲ್ವಾ. ಸೊ ಟೆಕ್ನಿಕಲ್ ಓರಿಯೆಂಟರ್ ಆಗಿರೋದ್ರಿಂದ ಟೆಕ್ನಿಕಲಿ ಸ್ಕಿಲ್ಸ್ನ ನೀವು ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಬೇಕೋ ಅದೆಲ್ಲನೂ ಸಹ ಈ ಕೋರ್ಸಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ.
ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ಹೇಳಿ ನೋಡೋದಾದರೆ, ನೀವು SSLCಯನ್ನು ಕಂಪ್ಲೀಟ್ ಮಾಡಿರಬೇಕು. SSLC ಕಂಪ್ಲೀಟಾಗಿ 45% ಮಿನಿಮಮ್ಮು ನೀವು SSLCಯಲ್ಲಿ ಸ್ಕೋರ್ ಮಾಡಿದ್ರೇ ಸಾಕು, ನೀವು ಆರಾಮಾಗಿ ಡಿಪ್ಲೊಮೊಗೆ ಜಾಯ್ನ್ ಆಗ್ಬೋದು. ಇನ್ನು ಈ ಡಿಪ್ಲೊಮೊಗೆ ಜಾಯ್ನ್ ಆಗೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ನೋಡೋದಾದರೆ, ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಮತ್ತು TC ಬೇಕಾಗುತ್ತೆ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಮತ್ತು ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರು. ಇದಿಷ್ಟು ಬೇಸಿಕ್ಕಾಗಿ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಇನ್ನು ಯಾವ ರೀತಿ ಕಾಲೇಜಸ್ ಸಿಗ್ತಾ ಹೋಗುತ್ತೆ ಅಂದರೆ, ಡಿಪ್ಲೊಮೊಗೆ ಗೌರ್ನಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್ ಇರುತ್ತೆ, ಇಲ್ಲಾಂದರೆ ಪ್ರೈವೇಟ್ ಕಾಲೇಜಸ್ ಇರುತ್ತೆ. ಗೌರ್ನಮೆಂಟ್ ಪಾಲಿಟೆಕ್ನಿಕ್ಸ್ನ ನೀವು ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಪ್ರೈವೇಟ್ ಕಾಲೇಜಸ್ಸಲ್ಲಾದರೆ ಪ್ರೈವೇಟ್ ಕಾಲೇಜಸ್ ಏನಿರುತ್ತೆ ನೀವು ಅಲ್ಲಿಗೆ ವಿಸಿಟ್ ಮಾಡಿ ಮತ್ತು ಅಪ್ಲಿಕೇಶನ್ನ ತೊಗೊಂಡು ನೀವು ಜಾಯ್ನ ಮಾಡ್ಕೊಳ್ಬೋದು. ಗೌರ್ನಮೆಂಟ್ ಕಾಲೇಜ್ ಆದರೆ ಸ್ವಲ್ಪ ಫೀಸ್ ಕಡಿಮೆ ಇರುತ್ತೆ, ಪ್ರೈವೇಟ್ ಕಾಲೇಜ್ ಆದರೆ ಸ್ವಲ್ಪ ಫೀಸು ಜಾಸ್ತಿ ಇರುತ್ತೆ. ಇನ್ನು ಈ ಡಿಪ್ಲೊಮೊ ಕೋರ್ಸ್ ಮಾಡಾದಮೇಲೆ ನಿಮಗೆ ಏನೆಲ್ಲ ಕೆರಿಯರ್ ಆಪ್ಷನ್ಸ್ ಬರುತ್ತೆ ಅಂದರೆ, ಫಸ್ಟ್ನೇದು ಡೈರೆಕ್ಟಾಗಿ ಜಾಬ್ಸ್ ಇರುತ್ತೆ. ನೀವು ಯಾವ ಕೋರ್ಸನ್ನು ತೊಗೊಂಡು ಓದಿರ್ತೀರ ಡಿಪ್ಲೊಮೊದಲ್ಲಿ, ಅದಕ್ಕೆ ಆ ಫೀಲ್ಡ್ಗೆ ಸಂಬಂಧಪಟ್ಟ ಹಾಗೆಯೇ ಜೂನಿಯರ್ ಟೆಕ್ನಿಷಿಯನ್ ಆಗಿರ್ಬೋದು, ಜೂನಿಯರ್ ಇಂಜಿನಿಯರು, ಇಲ್ಲ ಜೂನಿಯರ್ ಸೂಪರ್ವೈಸರು, ಇಲ್ಲ ಯಾವ್ದಾದ್ರು IT ಸಪೋರ್ಟು, ಈ ರೀತಿಯಾಗಿ ರೋಲ್ಸ್ಗಳು ನಿಮಗೆ ಸಿಗ್ತಾಗುತ್ತೆ. ಇಲ್ಲ ನೀವು ಏನಾದರೂ ಹೈಯರ್ ಸ್ಟಡೀಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಡಿಪ್ಲೊಮೊ ಆದ ನಂತರ ಅದು ಟೆಕ್ನಿಕಲ್ ಕೋರ್ಸ್ ಆಗಿರೋದ್ರಿಂದ ನಿಮಗೆ ಇಂಜಿನಿಯರಿಂಗ್ಗೆ ಡೈರೆಕ್ಟ್ ಎಂಟ್ರಿ ಆಗುತ್ತೆ. ಇದನ್ನು ನಾವು ಲ್ಯಾಟರಲ್ ಎಂಟ್ರಿ ಅಂತ ಹೇಳ್ತೀವಿ. ಡಿಪ್ಲೊಮೊ 3 ವರ್ಷ ನೀವು ಕೋರ್ಸ್ ಮಾಡಿರೋದ್ರಿಂದ ಡೈರೆಕ್ಟು ಇಂಜಿನಿಯರಿಂಗು ಸೆಕೆಂಡ್ ಇಯರ್ಗೆ ಎಂಟ್ರಿ ಆಗುತ್ತೆ. ಇನ್ನು ಈ ಇಂಜಿನಿಯರ್ಗೆ ಜಾಯ್ನ್ ಆಗೋಕ್ಕೆ ನೀವು ಡಿಪ್ಲೊಮೊ CET ಅಂತ ಹೇಳಿ ಒಂದು CET ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಬೇಕಾಗತ್ತೆ. ರ್ಯಾಂಕ್ ಬೇಸಿಸ್ ಮೇಲೆ ನಿಮಗೆ ಇಂಜಿನಿಯರಿಂಗ್ಗೆ ಲ್ಯಾಟರಲ್ ಎಂಟ್ರಿನ ನಿಮಗೆ ಅಡ್ಮಿಷನ್ನ ಮಾಡ್ಕೊಳ್ತಾರೆ. ಅದಲ್ಲದೇನೂ ಸಹ ಕೆಲವೊಂದಷ್ಟು ಗೌರ್ನಮೆಂಟ್ ಜಾಬ್ಸ್ ಇರುತ್ತೆ. ನೀವು ಡಿಪ್ಲೊಮೊ ಕೋರ್ಸ್ನ ಮಾಡಿದ್ರೆ SSLC ಆದ ನಂತರ ಡೈರೆಕ್ಟಾಗಿ ಜಾಬ್ ಮಾಡ್ಬೋದು ಅಂತ ಹೇಳಿದೆ ಅಲ್ವಾ. ಒಂದು ಪ್ರೈವೇಟ್ ಸೆಕ್ಟರ್ ಆಗಿರುತ್ತೆ, ಇನ್ನೊಂದು ಗೌರ್ನಮೆಂಟ್ ಜಾಬ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ರೈಲ್ವೆ ಆಗಿರ್ಬೋದು, ಇಲ್ಲ KPTCL ಅಂತ ಹೇಳ್ತೀವಿ, ಇಲ್ಲಾಂದರೆ ಬೆಸ್ಕಾಮ್ ಅಂತ ಹೇಳ್ತೀವಿ, ಇಲ್ಲ SSC JE ಅಂತ ಇರುತ್ತೆ, PWD ಅಂತ ಇರುತ್ತೆ. ಈ ರೀತಿಯಾಗಿ ಕೆಲವೊಂದಷ್ಟು ಗವರ್ನಮೆಂಟ್ ಜಾಬ್ಸ್ ಇರುತ್ತೆ. ನೀವು ಅದಕ್ಕೆ ಅಪ್ಲಿಕೇಶನ್ನ ಹಾಕಿ ಎಕ್ಸಾಮ್ನ ಬರೆದು ನೀವು ನಿಮ್ಮ ಜಾಬನ್ನು ತೊಗೊಳ್ಬೋದು. ಇದಿಷ್ಟು ನೋಡಿದ್ರಲ್ವಾ ಡಿಪ್ಲೊಮೊ SSLC ಆದ ನಂತರ ನಿಮ್ಗೇನಾದರೂ ಡಿಪ್ಲೊಮೊ ಕೋರ್ಸಸ್ನ ಮಾಡಬೇಕು ಅಂತ ಹೇಳಿದ್ರೆ ಇದಿಷ್ಟು ಡೀಟೇಲ್ಸ್ ಆಗಿರುತ್ತೆ. ಯಾವ ರೀತಿ ಕೆರಿಯರ್ ಆಪ್ಷನ್ಸ್ ಇರುತ್ತೆ, ಏನೆಲ್ಲ ಕಾಂಬಿನೇಷನ್ಸ್ ಇರುತ್ತೆ, ಮತ್ತು ಫ್ಯೂಚರ್ದು ಆಪ್ಷನ್ಸ್ ಏನಿದೆ, ಜಾಬಾ ಇಲ್ಲ ಹೈಯರ್ ಸ್ಟಡೀಸಾ, ಮತ್ತು ಇದಿಷ್ಟು ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ. ಐ ಹೋಪ್ ನಿಮಗೆ ಕೆಲವೊಂದಷ್ಟು ಬೇಸಿಕ್ಕು ಡೀಟೇಲ್ಸ್ ಏನಿದೆ ನಿಮಗೆ SSLC ಆದಮೇಲೆ ಡಿಪ್ಲೊಮೊಗೆ ಹೋಗ್ಲಿಕ್ಕೆ ಅಂತ ಹೇಳಿ ಈ ವಿಡಿಯೋ ಮೂಲಕ ಗೊತ್ತಾಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಮರಿದೆ ನಮ್ಮ ಎಜುಕೆ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.